ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಇದೇ ವಿಚಾರದಲ್ಲಿ ಈ ಘಟನೆಯನ್ನು ನೋಡಿದರೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಕೊಂದಿರುವಂತಹ ಘಟನೆ ಕೊಂದ ನಂತರ ಇವರೆಲ್ಲ 2,000 ಕರೆಯನ್ನೆಲ್ಲ ಮಾಡಿದ್ರು ಇತ್ಯಾದಿ ಎನ್ನುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಇನ್ಸ್ಟಾಗ್ರಾಮ್ ಆಗಿರುವಂತಹ ಘಟನೆ ಎಲ್ಲವೂ ಕೂಡ ಆಯಿತು. ಇದು ಜೀ ಕನ್ನಡ ನ್ಯೂಸ್ ಅಡಿಯೇ 4ನೇ ಸುದ್ದಿ. ಆದರೆ ಕೊನೆಯ ಸುದ್ದಿ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಆರಿದ್ರಾ ಬರ್ತಾ ಇದ್ರೆ ಆರಿದ್ರಾ ಮುಖಾಂತರ ಮಳೆ ಆಗುತ್ತೆ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ಆರಿದ್ರಾ ಮಳೆ ಆಗದೆ ಇದ್ದರೆ ದರಿದ್ರ ಅಂತ ಒಂದು ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾ ಇರ್ತಾರೆ. ಅಂದರೆ ಆರಿದ್ರಾ ಮಳೆ ಬರದೇ ಹೋದರೆ ಇಡೀ ವರ್ಷವೂ ಕೂಡ ದೊಡ್ಡ ಮಟ್ಟದ ಹಾನಿ ಆಗುತ್ತೆ ಅಂತ. ಇದೀಗ ಕರ್ನಾಟಕಕ್ಕೆ ಮುಂಗಾರು ಮಳೆ ಬರಬಹುದು ಅಂತ ಎಲ್ಲ ಲೆಕ್ಕಾಚಾರ ಇದೆ. ಕರಾವಳಿ ಜಿಲ್ಲೆಗಳಿಗೆ ಇದೀಗ ಆರೆಂಜ್ ಅಲರ್ಟ್ ಎಲ್ಲ ಘೋಷಣೆ ಮಾಡಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. 27ರಿಂದ 29 ತನಕ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಧಾರಾಕಾರ ಮಳೆಯ ಜೊತೆಗೆ ಗುಡುಗು ಮಿಂಚಿನ ಎಲ್ಲ ಎಚ್ಚರಿಕೆಯನ್ನು ಕೊಟ್ಟಿರೋದು. ಇದೀಗ ಮುಂದಿನ 5 ದಿನಗಳ ಕಾಲ ವರುಣನ ಆರ್ಭಟ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಎಲ್ಲ ಭಾಗ ಆಯಿತು. ಮತ್ತೊಂದು ಬೆಂಗಳೂರು ಸೇರಿ ಕೆಲವು ಜಿಲ್ಲೆಗಳಿಗೆ ಮಳೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಸೇರಿ ಕೆಲವು ಜಿಲ್ಲೆಗಳಿಗೆ ಮಳೆ ಆಗ್ಬೋದು. ಎಲ್ಲೆಲ್ಲಿ ಹಾಗಾದರೆ ಒಂದು ವಾರ ಮಳೆ ಇರುತ್ತಂತೆ ಬೆಂಗಳೂರಲ್ಲಿ. ಮೈಸೂರು, ಹಾಸನ, ಕೊಡಗು, ಮಂಡ್ಯ ಜಿಲ್ಲೆಗಳಲ್ಲೆಲ್ಲ ಭಾರಿ ಮಳೆ ಆಗ್ಬೋದು. ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ವಿಜಯನಗರಕ್ಕೆಲ್ಲ ಯೆಲ್ಲೋ ಅಲರ್ಟ್ ಕೊಟ್ಟರು. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲೆಲ್ಲ ಬಿರುಗಾಳಿ ಬೀಸುತ್ತೆ, ಸುಂಟರಗಾಳಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಹಳೆ ಮೈಸೂರು ಭಾಗದಲ್ಲಿ ಗುಡುಗು ಸಹಿತ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಜೂನ್ 29ರ ತನಕ ಯೆಲ್ಲೋ ಅಲರ್ಟ್ ಎಲ್ಲ ಜಾರಿ ಇದೆ, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳು. ಮತ್ತೊಂದು ಕಡೆ ಸಮುದ್ರಕ್ಕೆ ಇಳಿಯದಂತೆ ಇದೀಗ ಮೀನುಗಾರರಿಗೆ ವಾರ್ನಿಂಗ್ ಕೊಡಲಾಗಿದೆ. ಕರಾವಳಿಯಲ್ಲಿ 50ರಿಂದ 60 ಕಿಲೋಮೀಟರ್ ವೇಗದಲ್ಲೆಲ್ಲ ಗಾಳಿ ಬೀಸುತ್ತೆ. ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು. ಕ್ಷಣಕ್ಕೂ ಕೂಡ ಈ ಸಮುದ್ರ ಪ್ರಕ್ಷುಬ್ಧಗೊಳ್ತಾ ಇದೆ. ಮೀನುಗಾರರು ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದರು. ನದಿ ಪಾತ್ರದ ಜನರು, ಅದಾದ ನಂತರ ಪ್ರವಾಸಿಗರೆಲ್ಲ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಗುಡುಗು ಮಿಂಚಿನ ವೇಳೆ ಮರದ ಕೆಳಗೆಲ್ಲ ಆಶ್ರಯ ಪಡಿಬೇಡಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ ಈ KSNDMC ಏನಿದೆ ಅದೆಲ್ಲವೂ ಕೂಡ ರಾಜ್ಯದಾದ್ಯಂತ ಒಂದು ಹದ್ದಿನ ಕಣ್ಣಿಟ್ಟಿದೆ. ರಾಜ್ಯದ ಜನ, ರಾಜ್ಯದ ರೈತರು ಕೂಡ ಇದೀಗ ಮಳೆಗಾಗಿ ತೀವ್ರ ಕಾತುರದಿಂದ ಕಾಯ್ತಾ ಇದ್ದಾರೆ. ಮಳೆ ಆಗಬೇಕನ್ನೋದು ಕೂಡ ನಮ್ಮ ಆಶಯ. ಹವಾಮಾನ ಇಲಾಖೆ ಅಂಥದ್ದೊಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗುವಂಥ ಸಂಭವ ಇದೆ.